ಇನ್ ಕೇಸ್ ನಾನು ಈ ಕ್ರಿಪ್ಟೋ ಇಂಡಸ್ಟ್ರಿಯಲ್ಲಿ ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡ್ತಿದ್ರೆ, ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾನು ಈ 5 ಕೆಲಸಗಳನ್ನ ಮಾಡ್ತೀನಿ. ಮೊದಲನೇದು, ಕ್ರಿಪ್ಟೋನಲ್ಲಿ ಏರ್ ಡ್ರಾಪ್ಸ್ ಅಂತ ಒಂದಿದೆ. ಯಾವುದೇ ಹೊಸ ಕ್ರಿಪ್ಟೋ ಪ್ರಾಜೆಕ್ಟ್ ಲಾಂಚ್ ಆಗೋಕ್ಕಿಂತ ಮುಂಚೆ ಅವರು ಏರ್ ಡ್ರಾಪ್ಸ್ ಅಂತ ಕಮ್ಯುನಿಟಿಗೆ ಬಿಟ್ಕೊಡ್ತಾರೆ. ಸೊ ಯಾರ್ಯಾರು ಆ ಪ್ರಾಜೆಕ್ಟ್ ಜೊತೆ ಇಂಟರಾಕ್ಟ್ ಮಾಡ್ತಾರೋ ಅವರಿಗೆ ಇಷ್ಟು ಕೆಲಸಕ್ಕೆ ಇಷ್ಟು ಕಾಯಿನ್ಸ್ ಅಂತ ಕೊಡ್ತಾರೆ. ಒನ್ಸ್ ಆ ಪ್ರಾಜೆಕ್ಟ್ ಲಿಸ್ಟ್ ಆದ್ಮೇಲೆ ನಿಮ್ಗೆ ಸಿಕ್ಕಿರೋಂತ ಕಾಯಿನ್ಸ್ ಅನ್ನ ನೀವು ಸೆಲ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಒಂದು 100 ಪ್ರಾಜೆಕ್ಟ್ ಅಲ್ಲಿ ನಿಮಗೊಂದು 4 ರಿಂದ 7-8 ಪ್ರಾಜೆಕ್ಟ್ ಅಷ್ಟು ಸ್ವಲ್ಪ ಹಣನ ಮಾಡ್ಕೊಡುತ್ತಷ್ಟೇ. ಬಟ್ 100ರಲ್ಲಿ ಒಂದು ಪ್ರಾಜೆಕ್ಟ್ ಮಾತ್ರ ನಿಮ್ಗೆ ಒಳ್ಳೆ ದುಡ್ಡನ್ನ ಮಾಡ್ಕೊಡುತ್ತೆ. ಅಂಡ್ ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ವಿಲ್ ಬಿ ಸ್ಕ್ಯಾಮ್ಸ್. ಪ್ರೀವಿಯಸ್ ಆಗಿ ಒಳ್ಳೆ ದುಡ್ಡು ಮಾಡ್ಕೊಟ್ಟಿರುವಂತಹ ಏರ್ ಡ್ರಾಪ್ ಪ್ರಾಜೆಕ್ಟ್ಸ್ ಅಂದ್ರೆ ಅದು ಯೂನಿಸ್ವ್ಯಾಪ್, ಇಥೇರಿಯಮ್, ಆರ್ಬಿಟ್ರಮ್ ಏರ್ ಡ್ರಾಪ್ ಒಂದರಲ್ಲೇ ನನ್ನ ಯೂಟ್ಯೂಬ್ ಫ್ರೆಂಡ್ ಒಬ್ಬ 40 ಲಕ್ಷ ರೂಪಾಯಿ ಮಾಡಿದ್ದಾನೆ. ಅವನ ಕಂಟೆಂಟ್ ಕಂಪ್ಲೀಟ್ ಆಗಿ ಏರ್ ಡ್ರಾಪ್ಸ್ ಕೇಳಿಬಿಟ್ಟಿದ್ದಾನೆ. ಸೊ ಅವನಿಗೆ ಅಷ್ಟು ಸಿಕ್ತು. ಆತರ ಸಿಗೋದು ತುಂಬಾ ಅಂದ್ರೆ ತುಂಬಾನೇ ರೇರ್. ಈಗ ಎರಡನೇದು ನಾನೇನ್ ಮಾಡ್ತೀನಿ ಅಂತಂದ್ರೆ, ಈಗ ಏರ್ ಡ್ರಾಪ್ಸ್ ಇಂದ ಬರೋ ಸ್ವಲ್ಪ ಕಾಸ್ಟ್ ಜೊತೆಗೆ ನಂದೊಂದು ಸ್ವಲ್ಪ ಹಣನ ಕೂಡಿಟ್ಕೊಂಡು ಅದನ್ನ ಒಳ್ಳೆ ಫಂಡಮೆಂಟಲ್ ಕಾಯಿನ್ಸ್ ಮೇಲೆ SIP ಮಾಡ್ತೀನಿ. ಈಗ ಮೂರನೇದು, ನಾನು SIP ಮಾಡಿ ಕೂಡಿಟ್ಟಿರ್ತೀನಿ ಅಲ್ವಾ ಕಾಯಿನ್ಸ್, ಅದನ್ನ ಸ್ಟೇಕಿಂಗ್ ಮೇಲೆ ಹಾಕ್ತೀನಿ. ಸ್ಟೇಕಿಂಗ್ ಹಾಕಿದಾಗ ನಿಮ್ಗೆ ಒಂದು 2%, 5% ಅಥವಾ 10% ಆನ್ಯುಯಲ್ ರಿಟರ್ನ್ಸ್ ಸಿಗುತ್ತೆ. ಸೊ ಸ್ಲೋ ಆಗಿ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬರೋ ತರ ಮಾಡ್ಕೋತೀನಿ. ಈಗ ನಾಲ್ಕನೇದು, ಯೂಟ್ಯೂಬ್ ಅಲ್ಲಿ ನಿಮಗೆ ಒಳ್ಳೆ ಇನ್ ಡೆಪ್ತ್ ಕ್ರಿಪ್ಟೋ ನಾಲೆಜ್ ವಿಡಿಯೋ ಸಿಗುತ್ತೆ. ಸೊ ಅದನ್ನ ನೋಡ್ಕೊಂಡು ನಿಮ್ಮ ನಾಲೆಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಐದನೇದು, ತುಂಬಾನೇ ಪೇಷನ್ಸ್ ಇರಬೇಕು. ಈ ಇಂಡಸ್ಟ್ರಿನಲ್ಲಿ ಪೇಷನ್ಸ್ ತುಂಬಾನೇ ಕೆಲಸ ಮಾಡುತ್ತೆ. ನೀವೇನೇ ಅಚೀವ್ ಮಾಡ್ಬೇಕಾದ್ರೂ ತುಂಬಾನೇ ಟೈಮ್ ತಗೊಳುತ್ತೆ. ಅಂಡ್ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ಕೂಡ ಸಾಲ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಸಾಲ ಮಾಡಿದ್ರೋ ನೀವು ಜೀವನದಲ್ಲಿ ಎಲ್ಲಿದ್ದೀರೋ ಅಲ್ಲೇ ಉಳ್ಕೊಂಡ್ ಬಿಡ್ತೀರಾ. ಅದು ನಿಮ್ಗೆ ಡೆವಲಪ್ಮೆಂಟ್ ಆಗಕ್ಕೆ ಬಿಡೋದೇ ಇಲ್ಲ. ಸೊ ನೆನ್ಪಿಟ್ಕೊಳ್ಳಿ. ಹಾಗೆ ಸ್ನೇಹಿತರೆ, ನಿಮಗೇನಾದ್ರೂ ಕ್ರಿಪ್ಟೋ ಅಪ್ಡೇಟ್ಸ್ ಆಗ್ಲಿ ಇಲ್ಲ ಕ್ರಿಪ್ಟೋ ಸಿಗ್ನಲ್ಸ್ ಏನಾದ್ರೂ ಬೇಕು ಅಂತಾದ್ರೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಫಾಲೋ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಬಯೋನಲ್ಲಿ ಇರುತ್ತೆ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ.